ಶ್ರಾವಣಿ, ಏನಮ್ಮ ಇದೆಲ್ಲ? ಚಿಕ್ಕಪ್ಪ, ವಿಜಯ ಅತ್ತೆ ಅಜ್ಜಿನ ಕೊಲ್ಲೋದಕ್ಕೆ ಹೊರಟಿದ್ರು. ಅದಕ್ಕೆ ನಾನು ಶ್ರಾವಣಿ, ನಿನ್ನ ಮೇಲೆ ಕೈ ಮಾಡಬಾರದು. ನೀನು ಸಾಲಿಗ್ರಾಮದ ಕುಡಿ ಅಂತ ಅತ್ತೆಯವರು ಹೇಳಿದ್ದಾರೆ. ತೊಂದೆ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ, ನನ್ನನ್ನು ನಂಬಿ. ಛೇ, ನೀನು ಇಷ್ಟು ಚೀಪ್ ಲೆವೆಲ್ಗೆ ಇಳಿತ ಅಂತ ನನಗೆ ಗೊತ್ತಿರಲಿಲ್ಲ. ಪಾಪ ಅಕ್ಕ ನನ್ನ ಹತ್ರ ಬೇಡ್ಕೊಂಡ್ಳು, ನಂದೇನು ತಪ್ಪಿಲ್ಲ, ಶ್ರಾವಣಿನೇ ನನ್ನ ವಿರುದ್ಧವಾಗಿ ನಿಂತಿದ್ದಾಳೆ ಅಂತ. ಆದರೆ ನಾನು ನಂಬಲಿಲ್ಲ. ಇವತ್ತು ಗೊತ್ತಾಗ್ತಾ ಇದೆ, ತಪ್ಪೆಲ್ಲ ನೀನೇ ಮಾಡಿ ಅವಳು ಕೋಪ ಬರೋ ಹಾಗೆ ಮಾಡಿ ಅಕ್ಕನೇ ಕೆಟ್ಟೋಳು ಅಂತ ಸಾಬೀತು ಮಾಡಕ್ ಹೊರಟಿದ್ಯಾ. ಯಾಕಮ್ಮ ಶ್ರಾವಣಿ ಹೀಗೆಲ್ಲ ಮಾಡ್ತಾ ಇದೀಯಾ? ಅಷ್ಟಕ್ಕೂ ನಿನಗೂ ಅಕ್ಕಂಗೂ ಏನ್ ಮನಸ್ತಾಪ ಇದೆ ಅಂತ? ಇಲ್ಲ ಚಿಕ್ಕಪ್ಪ, ನಾನು ನಿಜ ಹೇಳ್ತಿದ್ದೀನಿ. ನೀನ್ ಇನ್ನೇನು ಹೇಳೋದು ಬೇಕಾಗಿಲ್ಲ. ಗೊತ್ತೋ ಗೊತ್ತಿಲ್ದೇನೋ ಅಕ್ಕ ಒಂದು ತಪ್ಪು ಮಾಡಿದ್ಲು ಅನ್ನೋ ಕಾರಣಕ್ಕೆ ಪದೇ ಪದೇ ಅವಳ ಮೇಲೆ ಆರೋಪ ಹೊರಿಸ್ತಾ ಇದೀಯ. ನೀನ್ ಅಕ್ಕನ ವಿಷಯದಲ್ಲಿ ನಡ್ಕೋತಾ ಇರೋದು ತುಂಬಾ ತಪ್ಪು. ಇದಕ್ಕೆ ನಿನಗೆ ಕ್ಷಮೆನೇ ಇಲ್ಲ. ಅತ್ತೆ ಮೇಲೆ ಗೌರವದಿಂದ ನೀನು ಸುಬ್ಬು ಹೆಂಡತಿನ ಒಂದೇ ಕಾರಣದಿಂದ ನಿನ್ನ ಮೇಲೆ ಕನಿಕರ ತೋರಿಸ್ತಾ ಇದ್ದೀನಿ. ಹೊಟ್ಟೋಗಿಲ್ಲಿಂದ, ಹೊಟ್ಟೋಗಿಲ್ಲಿಂದ. ಅಪ್ಪ, ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಪ್ಪ. ಛೇ, ಅಪ್ಪ ಅಂತ ಕರಿಬೇಡ. ಇಷ್ಟೆಲ್ಲ ಆದ್ಮೇಲೂ ನೀನ್ ಬಾಯಲ್ಲಿ ನನ್ನ ಅಪ್ಪ ಅಂತ ಪಾಪ ಅಕ್ಕ ಮನಸ್ಸಲ್ಲಿ ಎಷ್ಟು ನೋವು ಇಟ್ಕೊಂಡಿದ್ರು ನಮ್ಮನ್ನೆಲ್ಲ ನಗ್ನಗ್ತಾ ಮಾತಾಡಿಸ್ತಾ ಇರ್ತಾಳೆ. ಯಾಕೆ? ಈ ಮನೆ ಸಂತೋಷವಾಗಿರ್ಲಿ ಅಂತ. ಆದ್ರೆ ನೀನು ಅಕ್ಕನ ವಿರುದ್ಧ ನಾನೇ ಮಾತಾಡೋ ಹಾಗೆ ಮಾಡ್ಬಿಟ್ಟೆ. ಅದರಿಂದ ಅವಳು ನೊಂದ್ಕೊಂಡು ಹಾಸಿಗೆ ಹಿಡಿದಿದ್ದಾಳೆ. ಅಲ್ಲ, ಇವತ್ತು ಅವಳ ಮೇಲೆ ಆರೋಪ ಹೊರಿಸಕ್ಕೆ ಅತ್ತೆ ಅವ್ರನ್ನ ಕಾರಣ ಮಾಡ್ಕೊಂಡ್ಬಿಟ್ಟಿಯಲ್ಲ. ನಿನಗೆ ಮನುಷ್ಯತ್ವನೇ ಇಲ್ಲ. ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬಿಡ. ಹೊಟ್ಟೋಗಿಲ್ಲಿಂದ, ಹೊಟ್ಟೋಗುಂದೆ. ಅಣ್ಣ, ಶ್ರಾವಣಿ ಏನೋ ಗೊತ್ತಿಲ್ಲದೆ. ಒಂದನ ನನಗೆಲ್ಲ ವಿಷಯ ಗೊತ್ತಾಯ್ತಕ್ಕ. ನೀನು ಅಷ್ಟೊತ್ತಲ್ಲಿ ಯಾಕೆ ಮನೆ ಬಿಟ್ಟು ಹೋದೆ, ಅಲ್ಲಿ ಏನು ನಡೀತು ಎಲ್ಲ ನನಗೆ ಗೊತ್ತಾಯ್ತು. ವಿರು, ಹೌದಕ್ಕ. ಅಲ್ಲ, ನೀನು ನನ್ನ ಹತ್ರ ಇಂಥ ವಿಷಯಗಳನ್ನೆಲ್ಲ ಯಾಕೆ ಹಂಚ್ಕೊಳ್ಳಲ್ಲ? ಅಷ್ಟು ದೊಡ್ಡ ಅದ್ದಾಂತನೇ ನಡೆದ್ರು ನೀನು ನನಗೆ ಒಂದು ಮಾತು ಹೇಳಲ್ವಲ್ಲ? ವಿರು, ಹಾಗಾದ್ರೆ ರಾತ್ರಿ ನಡೆದಿದ್ದು ಶ್ರಾವಣಿಯಿಂದನೇ ಗೊತ್ತಾಯ್ತಕ್ಕ. ಅವಳು ನಿನ್ನ ಮೇಲೆ ಏನೇನು ಆರೋಪ ಮಾಡ್ತಾಳೆ ಗೊತ್ತಾ? ಎಷ್ಟು ಸುಳ್ಳು ಹೇಳ್ತಾಳೆ. ಆದ್ರೆ ನೀನ್ ದೇವತೆ ಅಕ್ಕ. ಈ ಮನೆ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ
ಅವಳು ಕೊಡೋ ನೋವನ್ನೆಲ್ಲ ನೀನು ಸಹಿಸ್ಕೋತಾ ಇದೆಯಾ? ಶ್ರಾವಣಿ ನಿನ್ನ ವಿರುದ್ಧ ಮಾತಾಡಿ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಆಸೆ ಪಟ್ಟಿದ್ದಾಳೆ. ನಾನು CCTV ಫುಟೇಜಲ್ಲಿ ಎಲ್ಲ ನೋಡಿದೆ. ಅದಕ್ಕೋಸ್ಕರ ಏನೇನೋ ಆರೋಪ ಮಾಡ್ತಿದ್ದಾಳೆ. ದೇವ್ರ ಮುಂದೆ ಅವಳನ್ನ ವಹಿಸ್ಕೊಂಡು ನಿನ್ನ ವಿರುದ್ಧ ಮಾತಾಡಬೇಕಾಯ್ತು. ಸಾಕು ಅಕ್ಕ, ಇಂಥ ನೋವು ಅವಮಾನಗಳನ್ನೆಲ್ಲ ನೀನು ಸಹಿಸ್ಕೊಂಡಿದ್ದು ಸಾಕು. ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಅನ್ಯಾಯಕ್ಕೆ ನಾನು ಬಿಡಲ್ಲ. ಏನು ಮಾಡ್ಲಿಕ್ಕಿರು? ನಾನು ಒಂದ್ಸಲ ಎಡೋಗ್ಬಿಟ್ಟೆ, ಹಾಗಂತ ಪ್ರತಿಯೊಬ್ಬರು ನನ್ನನ್ನು ಬೇರೆ ಥರ ನೋಡ್ತಿದ್ದಾರೆ. ಎಲ್ಲರೂ ಯಾಕೆ? ನಿನಗೆ ನನ್ನ ಮೇಲೆ ನಂಬಿಕೆ ಹೊರಟೋಯ್ತು ವೀರು. ನಾನು ಕ್ಷಮಿಸ್ಬಿಡು ಅಕ್ಕ. ಅಯ್ಯೋ, ನಿನ್ನನ್ನು ನಾನು ಸರಿಗೆ ಅರ್ಥ ಮಾಡ್ಕೊಳ್ದೆ ಹೋದೆ. ಹೌದು ಮಾವ, ನನ್ನ ತಮ್ಮ ನನ್ನ ಮೇಲೆ ಅನುಮಾನ ಪಡ್ತಾನೆ ಅಂತ ಅಮ್ಮ ಪ್ರತಿದಿನ ಕಣ್ಣೀರಾಗ್ತಿದ್ಲು. ಶ್ರಾವಣಿ ಈ ಮನೆ ಮಗಳೇನಾ? ಸಾಲಿಗ್ರಾಮದ ಕುಡಿನೇನಾ? ಛೇ, ಗಂಗಾಧರ ಮೂರ್ತಿಗಳ ಮೊಮ್ಮಗಳಾಗಿ ಅವಳು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಅತ್ತೆಯವ್ರ ಮುಖ ನೋಡಿಕೊಂಡು ಅವ್ರ ಮೇಲೆ ಗೌರವಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ. ಯೋಚನೆ ಮಾಡ್ಬಿಡಕ್ಕ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ. ಈ ಮನೆಯಲ್ಲಿ ನಿನಗೆ ಯಾವ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ಈ ಮನೆಯಲ್ಲಿ ನೀನು ಹೇಳ್ದಾಗೆ ನಡೆಯುತ್ತೆ. ನೀನು ನೆಮ್ಮದಿಯಾಗಿ ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ನೀನು ಸುಮ್ಮನಿರ್ಬೋದು ವೀರು, ಆದರೆ ಇನ್ನು ಮುಂದೆ ನಾನು ಸುಮ್ಮನಿರಲ್ಲ. ಅವಳು ನನ್ನನ್ನು ಸಿಕ್ಕಾಕ್ಸಕ್ಕೆ ಹೋಗಿ ಅವಳೇ ಸಿಕ್ಕಾಕೊಂಡಿದ್ದಾಳೆ. ಆದರೂ ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿದಾಳೆ. ಆ ಕ್ಷಣ ನಾನು ಯಾವತ್ತೂ ಮರೆಯಲ್ಲ. ಈಗಲೇ ನಾನು ಶಪಥ ಮಾಡ್ತೀನಿ, ಅವಳನ್ನಾಗಲಿ ನಿನ್ನನ್ನಾಗಲಿ ಆ ಮುದುಕಿನಾಗಲಿ ಎಲ್ರೂ ಇದೇ ಥರ ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ. ಆ ನಿನ್ನ ನಂಬಿಕೆ ಉಪಯೋಗಿಸ್ಕೊಂಡು ನಿಮ್ಮನ್ನೆಲ್ಲ ನೆಲಸಮ ಮಾಡ್ತೀನಿ.